ಟ್ರಕ್ಕಿಂಗಿಗೆ ಅಂತ ಬಂದಿದ್ದಂತಹ ಖಾಸಗಿ ಬಸ್ ಒಂದು ಪಲ್ಟಿಯಾಗಿ ಸುಮಾರು 25ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಗಾಯವಾಗಿ ಅದರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿರತಕ್ಕಂತ ಘಟನೆ ಮೂಡಿಗೆರೆ ತಾಲೂಕಿನ ದೇವನಗೂಲ್ ಗ್ರಾಮದ ಬಳಿ ನಡೆದಿದೆ. ಟ್ರಕ್ಕಿಂಗ್ಗೆ ಅಂತ ಬಂದಿದ್ದಂತಹ ಖಾಸಗಿ ಬಸ್ ಒಂದು ಪಲ್ಟಿಯಾಗಿದೆ. ಬಸ್ನಲ್ಲಿದ್ದ 25ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಗಾಯ ಆಗಿದೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಮೂಡಿಗೆರೆ ತಾಲೂಕಿನ ದೇವನಗೂಲ್ ಗ್ರಾಮದ ಬಳಿ ನಡೆದಂತಹ ಘಟನೆ. ಇವರೆಲ್ಲ ಬೆಂಗಳೂರಿನಿಂದ ಕುದುರೆಮುಖಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ರು ಅಂತ ಗೊತ್ತಾಗಿದೆ. ಟ್ರೆಕ್ಕಿಂಗಿಗೆ ಅಂತ ಬಂದಿದ್ದ ಖಾಸಗಿ ಕಂಪನಿಯಲ್ಲಿ ಇವರೆಲ್ಲ ಯುವಕ ಯುವತಿಯರು ಕೆಲಸ ಮಾಡ್ತಾ ಇದ್ರು. ಎಲ್ಲರೂ ಅವ್ರದೇ ಒಂದು ಬಸ್ಸನ್ನು ಮಾಡ್ಕೊಂಡು ಬಂದಿದ್ರು. 40ಕ್ಕೂ ಹೆಚ್ಚು ಜನ ಬಸ್ನಲ್ಲಿ ಇದ್ದರು ಅಂತ ಗೊತ್ತಾಗಿದೆ. ಇದೊಂದು ಖಾಸಗಿ ಬಸ್ಸು, ಅವರೇ ಹೈಯರ್ ಮಾಡಿಕೊಂಡು ಆ ಬಸ್ನಲ್ಲಿ ಬರ್ತಾಯಿದ್ರು. ಚಾಲಕನ ನಿಯಂತ್ರಣ ತಪ್ಪಿ ತಿರುವಿನಲ್ಲಿ ಬಸ್ ಪಲ್ಟಿ ಹೊಡೆದಿದೆ. ಈ ಪಲ್ಟಿ ಹೊಡೆದ ಪರಿಣಾಮ 25ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ಗಾಯಗಳಾಗಿದೆ. ಅದರಲ್ಲಿ ಇಬ್ಬರ ಸ್ಥಿತಿ ಗಂಭೀರ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದೇವನಗೂಲ್ ಗ್ರಾಮದ ಬಳಿ ಈ ರೀತಿ ಪಲ್ಟಿ ಆಗಿರ್ತಕ್ಕಂಥದ್ದು. ಕಾರಣಗಳಿರ್ಬೋದು, ಬೇಕಾದಷ್ಟು ನಿದ್ರೆಯ ಮಂಪರ್ನಲ್ಲಿದ್ದರು ಅಂತ ಅನಿಸುತ್ತೆ, ಅಥವಾ ಆ ಮುಂದಿನ ತಿರುವು ಕಾಣದೇ ಇರಬಹುದು, ಆತನಿಗೆ ಅಂಥ ಪ್ರದೇಶಗಳಲ್ಲಿ ಡ್ರೈವಿಂಗ್ ಮಾಡಿ ಅನುಭವ ಇಲ್ಲದೆ ಇರಬಹುದು. ಬಟ್ ಅನಾಹುತ ಅಂತೂ ನಡೆದು ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡ್ಕೊಳ್ಳೋಣ. ನಾರಾಯಣಗೌಡರೆ, ಯಾವಾಗ ನಡೆದಂತಹ ಘಟನೆ ಇದು? ಈಗ ಅಲ್ಲಿ ಗಾಯಗೊಂಡಂತಹವರ ಆರೋಗ್ಯ ಸ್ಥಿತಿ ಹೇಗಿದೆ? ಇಬ್ಬರದ್ದೇನೋ ಗಂಭೀರ ಅಂದರು, ಎಲ್ಲೇ ಅಡ್ಮಿಟ್ ಮಾಡಿದ್ದಾರೆ, ಹೇಗಿದೆ ಪರಿಸ್ಥಿತಿ ಅಂತ? ಅರವಿಂದ್, ಅಂದ್ರೆ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 6-7 ತಿಂಗಳಿಂದ ನಿರಂತರವಾಗಿ ಮಳೆ ಸುರಿತಿರೋದ್ರಿಂದ ಇಲ್ಲಿನ ಪ್ರವಾಸಿ ತಾಣಗಳು ಕೂಡ ಅತ್ಯಂತ ಸುಂದರವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರತಿನಿತ್ಯ ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಪ್ರವಾಸಿಗರು ಕೂಡ ಚಿಕ್ಕಮಗಳೂರಿಗೆ ಭೇಟಿ ನೀಡ್ತಿರೋದು. ಅದೇ ರೀತಿ ಈಗ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಬೆಂಗಳೂರಿನ MNC ಕಂಪನಿಯಲ್ಲಿ ಕೆಲಸ ಮಾಡುವಂತ ಸುಮಾರು 40 ಜನ, ಅಂದ್ರೆ ಆ ಕಂಪನಿಯಲ್ಲೇ ಕೆಲಸ ಮಾಡುವಂತ ಹುಡುಗಿಯರು ಕೂಡ ಬಸ್ ಮಾಡ್ಕೊಂಡು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕುದುರೆಮುಖ ನೇತ್ರಾವತಿ ಪೀಕಿಗೆ ಒಂದು ಟ್ರೆಕ್ಕಿಂಗ್ಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಅಂತಂದ್ರೆ ನಿರಂತರ ಮಳೆಯಿಂದ ಒಂದು ಕಡೆ ಮಳೆನೂ ಸಹ ಬರ್ತಿರುವಂತದ್ದು, ಮತ್ತೊಂದು ಕಡೆ ಮೂಡಿಗೆರೆ ತಾಲೂಕಿನಲ್ಲಿ ಸಾಕಷ್ಟು ಮಿಸ್ಟ್, ಅಂದ್ರೆ ಬೆಳಗಿನ ಜಾವ ಮಿಸ್ಟ್ ಕೂಡ, ಮಂಜು ಕೂಡ ಕವಿದಿರುವಂತದ್ದು. ಆ ಒಂದು ಮಾರ್ಗದಲ್ಲಿ ಬಹುಶಃ ಚಾಲಕನ ನಿದ್ದೆಗಣ್ಣಲ್ಲಿದ್ದ ಅನ್ಸುತ್ತೆ, ಅಥವಾ ಮುಂದಿನ ತಿರುವು ಅವರಿಗೆ ಕಾಣಿಸ್ತಲೇ ಇರಬಹುದು. ಹಾಗಾಗಿ ಏನು ದೇವನಗೂಲ್ ಗ್ರಾಮದಲ್ಲಿ ಬಸ್ ತಿರುವಿನ ವೇಳೆ ಬಸ್ಸು ಸಂಪೂರ್ಣವಾಗಿ ಪಲ್ಟಿ ಆಗಿರುವಂತದ್ದು. ಒಂದ್ ವೇಳೆ ಬಸ್ಸು ತುಂಬಾ ಸ್ಪೀಡ್ ಆಗಿತ್ತು ಅಂತಾನೂ ಕೂಡ ಒಂದು ಮಾಹಿತಿ ಇರುವಂತದ್ದು. ಯಾಕೆಂತಂದ್ರೆ ಬೆಳಗಿನ ಜಾವ ಯಾವುದೇ ವೆಹಿಕಲ್ಗಳು ಇರೋದಿಲ್ಲ, ಎದುರುಗಳಿಂದ ವೆಹಿಕಲ್ ಬಂದು ಕೂಡ ಲೈಟ್ ಕಾಣೋದ್ರಿಂದ ಬಸ್ಸು ಒಂಚೂರು ವೇಗವಾಗಿತ್ತು. ಅದೇ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಆಗಿದೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಅದೇ 25ಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಅವರಿಗೆ ಯಾವುದೇ ರೀತಿಯಂತ ಒಂದು ದೊಡ್ಡ ಗಾಯಗಳು ಸಂಭವಿಸಿಲ್ಲ. ಆದ್ರೆ ಇಬ್ಬರ ಸ್ಥಿತಿ ಗಂಭೀರ ಆಗಿರೋದ್ರಿಂದ 25 ಜನ ಏನ್ ಸಣ್ಣ ಪುಟ್ಟ ಗಾಯಗಳಿದ್ದಾರೆ ಅವ್ರನ್ನ ಮೂಡಿಗೆರೆ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಅದು ಇಬ್ಬರು ಏನ್ ಗಂಭೀರ ಇದ್ದಾರೆ ಅವ್ರನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಅದೇ ಯಾರಿಗೂ ಪ್ರಾಣಾಪಾಯ ಯಾವುದೇ ಸಂಭವಿಸಿಲ್ಲ. ಅದೇ ಚಾಲಕನ ನಿಯಂತ್ರಣ ತಪ್ಪಿಯೇ ಈ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನೋ ಈಗ ಪ್ರಾಥಮಿಕ ವರದಿ ಲಭ್ಯ ಆಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ನಾರಾಯಣಗೌಡ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.